श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। अज्ञानं जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये। विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीम्। चन्द्रचूडार्चनासक्तं शान्तिदान्त्यादिभूषितं नमामि वेदसारज्ञं पुरुषोत्तमभारतीम्। तपोनुष्ठाननिरतम् अद्वयानन्दसंयुतां शान्तस्वरूपिणं नौमि ಅದ್ವೈತಾನಂದಭಾರತೀಂ. ನಮಸ್ಕಾರ. ಇವತ್ತು ಪಾಲ್ಗುಣ ಶುಕ್ಲ ಶುದ್ಧ ನವಮಿ, ಬುಧವಾರ 25/2/2026. ಅವನಿ ಶೃಂಗೇರಿ ಶಂಕರ ಮಠದ ಶ್ರೀ 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 ಅದ್ವೈತಾನಂದ ಭಾರತಿ ಮಹಾಸ್ವಾಮಿಗಳವರ ವರ್ಧಂತಿ ಮಹೋತ್ಸವ ದಿನ ತುಂಬ ವಿಜೃಂಭಣೆಯಿಂದ ನಡೀತು. ಮುಂದುಗಡೆ ಬಿಲ್ಡಿಂಗು ತಳಿರು ತೋರಣಗಳಿಂದ ಅಲಂಕೃತಗೊಂಡಿತ್ತು. ಸೀರಿಯಲ್ ಸೆಟ್ಗಳು ಕೂಡ ವಿಜೃಂಭಿಸ್ತಾ ಇದ್ವು. ಒಳಗಡೆ ಶಾರದಮ್ಮನವರು, ಶಂಕರಾಚಾರ್ಯರು, ವಿದ್ಯಾ ಗಣಪತಿ ವಿಶೇಷವಾಗಿ ಅಲಂಕೃತಗೊಂಡಿದ್ದರು. ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀತು. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯೋದಕ್ಕೆ ಮಠದ ಅಧ್ಯಕ್ಷರು, ಆಡಳಿತಾಧಿಕಾರಿಗಳು, ಸರ್ವ ಸಿಬ್ಬಂದಿ ವರ್ಗದವರು ಮತ್ತು ವಾಲಂಟಿಯರ್ಸ್ಗಳು ವಿಶೇಷವಾಗಿ ಓಡಾಡಿ, ಶಕ್ತಿ ಮೀರಿ ಓಡಾಡಿ ತಮ್ಮ ಕೆಲಸಗಳನ್ನ ನಿರ್ವಹಿಸಿ ಅತ್ಯದ್ಭುತ ಕಾರ್ಯಕ್ರಮ ನಡೆಸ್ಕೊಟ್ರು. ತುಂಬ ಯಶಸ್ವಿಯಾಗಿತ್ತು. ನೋಡೋದಕ್ಕೆ ಸುಂದರವಾಗಿ ಕಾಣ್ತಾ ಇತ್ತು ಇವತ್ತು ಮಠ. ಶ್ರೀಮಠದ ಈ ಕಾರ್ಯಕ್ರಮಕ್ಕೆ ಇವತ್ತು ವಿಶೇಷ ಅತಿಥಿಗಳಾಗಿ ವಿಧಾನಸಭೆಯ ಮಾಜಿ ಉಪಮುಖ್ಯಮಂತ್ರಿಗಳು ಶ್ರೀ ಅಶ್ವಥ್ ನಾರಾಯಣರವರು, ಈ ಏರಿಯಾದ MLA ಅವರಾದ ಶ್ರೀ ಗೋಪಾಲಯ್ಯನವರು, ಅಶೋಕ್ ಹಾರ್ನಹಳ್ಳಿಯವರು, ರವಿಕುಮಾರ್ರವರು ಉಪಸ್ಥಿತರಿದ್ದರು ಮತ್ತು ಗುರುಕೃಪೆಗೆ ಪಾತ್ರರಾದರು. ತಮ್ಮ ಆಶೀರ್ವಾದಗಳನ್ನ ಕೂಡ ಇಲ್ಲಿ ಪಡ್ಕೊಂಡ್ರು. ಶ್ರೀಮಠವು ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಂಥ ಕಾರ್ಯಕ್ರಮಗಳನ್ನ ಆಯೋಜಿಸಿ ಗುರುಕೃಪೆಗೆ, ಅಮ್ಮನವರ ಕೃಪೆಗೆ ಪಾತ್ರರಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀವಿ. ಶರಣಾಗಿ ಬರು, ಕರುಣೆಯನ್ನು ಕೋರಿ ಬರುವೆ, ಪ್ರಕೃತಿ ತಂದ ಬಿಡಿ ಹೂಗಳನ್ನು ಶ್ರೀಚರಣ ಕೆರೆಯುತ್ತಿರುವೆ, ಶ್ರೀಚರಣ ಕೆರೆಯುತ್ತಿರುವೆ. ಆಪಾದ ಪದ್ಮ ಎದೆ ಗವತಿ ಹಿಡಿ ನಡುನೆತ್ತಿ ಗೋತ್ತಿಕೊಂಬೆ, ಆಪಾದ ಪದ್ಮ ಎದೆ ಗವತಿ ಹಿಡಿ ನಡುನೆತ್ತಿ ಗೋತ್ತಿಕೊಂಬೆ, ಉಸಿರಿಂದಲದನೆ ಬಲಗೊಂಬೆ ನನ್ನ ಕಣ್ಗೊಂಬೆ ಗೋತ್ತಿಕೊಂಬೆ, ಉಸಿರಿಂದಲದನೆ ಬಲಗೊಂಬೆ ನನ್ನ ಕಣ್ಗೊಂಬೆ ಗೋತ್ತಿಕೊಂಬೆ, ಗೊಂಬೆ ಗೋತ್ತಿಕೊಂಬೆ. ಕಣ್ಣಿಂದ ನಿನ್ನ ನನ್ನನ್ನತೆ ಎದೆಯೊಳನ ಬೆಳಕನೆತ್ತಿ, ಕಣ್ಣಿಂದ ನಿನ್ನ ನನ್ನನ್ನತೆ ಎದೆಯೊಳನ ಬೆಳಕನೆತ್ತಿ, ತಿರುಮೂರ್ತಿ ಮಾಡು ನನ್ನನ್ನು ನಿನ್ನ ಚಿನ್ಮೋದ ಬೋಧ ಬಿತ್ತಿ, ಚಿನ್ಮೋದ ಬೋಧ ಬಿತ್ತಿ. ಶ್ರೀ ಗುರುವೆಯ ರೂಪ ಶರಣಾಗಿ
ಪ್ರಕೃತಿ ತಂದ ಬಿಡಿ ಹೂಗಳನ್ನು ಶ್ರೀಚರಣ ಗೆರೆಯುತ್ತಿರುವೆ ಶ್ರೀಚರಣ ಗೆರೆಯುತ್ತಿರುವೆ ಭವಗೆ ನನ್ನ ಮುಂದೆತ್ತಿ ಒತ್ತಿ ತಂದಂತ ತಂದೆ ನೀನು ಭವಗೆ ನನ್ನ ಮುಂದೆತ್ತಿ ತಂದಂತ ತಂದೆ ನೀನು ಭಾವಕ್ಕೆ ಇಳಿದು ಸದ್ಭಾವ ಬರುವಂತೆ ಮಾಡು ನಾನು ಬರುವಂತೆ ಮಾಡು ನಾನು ಶ್ರೀ ಗುರುವೆಯರುವೆ ಶರಣಾಗಿ ಬರು ಕರುಣೆಯನ್ನು ಕೋರಿ ಬರುವೆ ಪ್ರಕೃತಿ ತಂದ ಬಿಡಿ ಹೂಗಳನ್ನು ಶ್ರೀಚರಣ ಗೆರೆಯುತ್ತಿರುವೆ ಶ್ರೀಚರಣ ಗೆರೆಯುತ್ತಿರುವೆ ಆಂತರ್ಯದೊಂದು ಚೈತನ್ಯ ಕೈಂಕರ್ಯ ಕರ್ತೃವಾಗಿ ಆಂತರ್ಯದೊಂದು ಚೈತನ್ಯ ಕೈಂಕರ್ಯ ಕರ್ತೃವಾಗಿ ಚೇತನಾಗಿ ಮಧುಬೋಧ ಮೋದ ಮಾಡಿ ಮಧುಬೋಧ ಮೋದ ಮಾಡಿ ಶ್ರೀ ಗುರುವೆ ಅರುವೆ ಶರಣಾಗಿ ಬರು ಕರುಣೆಯನ್ನು ಕೋರಿ ಬರುವೆ ಪ್ರಕೃತಿ ತಂದ ಬಿಡಿ ಹೂಗಳನ್ನು ಶ್ರೀಚರಣ ಗೆರೆಯುತ್ತಿರುವೆ ಶ್ರೀಚರಣ ಗೆರೆಯುತ್ತಿರುವೆ ಶ್ರೀಚರಣ ಗೆರೆಯುತ್ತಿರುವೆ त्वमग्ने प्रभवा असि देव आमर्त्येष्वान् संयज्ञेष्वेभ्यः यत्त्वा वयं प्रमिदामं प्रदाति विदुषाम् ನಟರಾಜಸ್ವಾಮಿಯ ದೇವಸ್ಥಾನದಿಂದ ಅಲ್ಲಿನ ಅರ್ಚಕರಾದಂಥ ಸಭಾನಂದ ನಟರಾಜ ದೀಕ್ಷಿತರ್ ಅವರ ಕುಟುಂಬ ಅಲ್ಲಿನ ಅವರ ಮೊಮ್ಮಕ್ಕಳು ಪ್ರಸಾದವನ್ನು ತಂದಿದ್ದಾರೆ. ಅವರು ಈಗ ಪೂಜ್ಯ ಮಹಾಸ್ವಾಮಿಗಳಲ್ಲಿ ಆ ಪ್ರಸಾದವನ್ನು ಸಮರ್ಪಣೆ ಮಾಡಿದ್ದಾರೆ. भगवते श्री
श्रीदेवी दिव्यप्रसादः तस्मै ब्रह्मज आयुः कीर्तिं प्रजां ददु प्राणेश्वरेरुं प्रतिष्ठितं शरीरे प्राणः प्रतिष्ठितः तदेतदन्नमन्ये प्रतिष्ठितं स य एतदन्नमन्ये प्रतिष्ठितं वेद प्रतिष्ठति अन्नपानन्नादो भवति महान् भवति प्रदय पशुभद्ब्रह्मवक्षसेन महान् कीर्त्या ತಿರುಕ್ಕಡೆಯೂರು ಕಾಳಸಂಹಾರ ಮೂರ್ತಿ ದೇವಸ್ಥಾನದ ಪ್ರಸಾದವನ್ನು ಅಲ್ಲಿನ ಪ್ರಧಾನ ಅರ್ಚಕರು ಹರಿಕೃಷ್ಣ ಗುರುಕಲ್ ಅವರು ಸಮರ್ಪಣೆ ಮಾಡೋರಿದ್ದಾರೆ. ಸುನಿರ್ಮಲಜ್ಞಾನ ಸುಭೈಕರೂಪಂ ಪ್ರಜ್ಞಾನಕೇನಂ ಪರಮಾತ್ಮಧಾರಿಣಂ ಶಿವಂತಗೌತಂ ವಿಕರಂತಮಾದ್ಯಂ ಆನಂದಮೂರ್ತಿಂ ಗುರುರಾಜಮೇರೆ ನಮಸ್ವೇಧಾಭಿಧಾನಾಗ ನಾನಾಗಮಪಿದಾಗಿನೆ ಕೈವಲ್ಯಕಲ್ಪತರವೇ ಕಲ್ಯಾಣ ಗುರವೇ ನಮಃ ಸದ್ಗುರು ದಿವ್ಯ ಚರಣಾರವಿಂದಾಭ್ಯ ನಮಃ ಊರ್ಧ್ವಾಂನಾಯ ಗುರೋತ್ಪಕಂ ಪ್ರಭುವನೆ ಓಂಕಾರ ಸಿಂಹಾಸನಂ ಸಿದ್ಧಾಂತಾಗಮ ಸಮಸ್ತ ವೇದ ಪಠಿತಂ ಸಚ್ಚಕ್ರದಂತಾರಿಣಂ ಅದ್ವೈತ ಸ್ಫುರರತ್ನಿಮೇಘ ಭವನಂ ಪೂರ್ಣಪ್ರಭಾ ಸ್ವಭಿದಂ ಪದ್ಮಾವತಿ ಸಮೇತ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯ ಪ್ರಸಾದ ಅಲ್ಲಿನ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ರಾಮಚಂದ್ರ ಭಟ್ರು ಬಂದಿದ್ದಾರೆ. ಅವರು ಈಗ ಪರಮ ಪೂಜ್ಯ ಮಹಾಸ್ವಾಮಿಗಳವರಿಗೆ ಸಮರ್ಪಣೆ ಮಾಡಿದ್ದಾರೆ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಜೆಸಿ ನಗರದಲ್ಲಿ ಇರತಕ್ಕಂಥ ಶ್ರೀ ಮಹೇಶ್ವರಮ್ಮ ದೇವಸ್ಥಾನದಿಂದ ಜಯಪ್ರಕಾಶ್ ಪ್ರಧಾನ ಅರ್ಚಕರು ಅವರು ಪರಮಪೂಜ್ಯ ಮಹಾಸ್ವಾಮಿಗಳವರಿಗೆ ಅಲ್ಲಿಂದ ಪ್ರಸಾದವನ್ನು ತಂದಿದ್ದಾರೆ. ಅದನ್ನು ಸಮರ್ಪಣೆ ಮಾಡಬೇಕು. ನಮ್ಮ ಮಹಾಲಕ್ಷ್ಮೀಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಮಾಜಿ ಮಂತ್ರಿಗಳು ಆಗಿರತಕ್ಕಂಥ ಶ್ರೀಯುತ ಗೋಪಾಲಯ್ಯ ಅವರು ಈ ಒಂದು ವರ್ಧಂತಿ ಮಹೋತ್ಸವದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಘಟ್ಟಕ್ಕೆ ತಲುಪಿದ್ದೇವೆ. ಈಗ ತಾನೇ ಮಹಾರುದ್ರ ಯಾಗದ ಪೂರ್ಣಾಹುತಿಯನ್ನು ನೆರವೇರಿಸಿ ಜಗನ್ಮಾತೆ ಆಗಿರ್ತಕ್ಕಂಥ ಶಾರದಾದೇವಿಯ ಪೂಜೆಯನ್ನ ಸಂಪನ್ನ ಮಾಡಿ ನಮ್ಮ ಮುಂದೆ ಮಹಾಸ್ವಾಮಿಗಳು ಆಸೀನರಾಗಿದ್ದಾರೆ. ಸ್ವಾಮಿಗಳವರನ್ನ ಒಂದು ಮಠಾಧೀಶರನ್ನ ಮುಖ್ಯವಾಗಿ ಎರಡು ಕಾಲದಲ್ಲಿ ನಾವು ದರ್ಶನ ಮಾಡಬೇಕು ಅಂತ ಹಲವಾರು ಶಾಸ್ತ್ರಗಳು ಉಲ್ಲೇಖ ಮಾಡಿದೆ. ಅದರ ಈಚೆಗೆ ನಮ್ಮ
ಶಾರದಾಮ್ಮನವರ ಶಂಕರನ ಮತ್ತು ಮಹಾಗಣಪತಿಯ ಸನ್ನಿಧಿ ತುಂಬ ಚೆನ್ನಾಗಿ ರಿನೋವೇಟ್ ಆಗಿ ನಮ್ಮ ಮುಂದೆ ಬಹಳ ಚೆನ್ನಾಗಿ ಕಾಣ್ತಾ ಇದೆ. ಪೂಜ್ಯ ಮಹಾಸ್ವಾಮಿಗಳವರು ಇದಕ್ಕೆ ಒಂದು ರೂಪುರೇಷೆಯನ್ನು ಕೊಟ್ಟು ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ ಅವರ ಮನಸ್ಸಿನಲ್ಲಿ ಅನ್ಕೊಳ್ತಾ ಇದ್ದ ಹಾಗೆ ನಮ್ಮ ಮಠಕ್ಕೆ ಬರ್ತಾ ಇದ್ದಾರೆ. ಈ ಕಾರಣ ನಮ್ಮ ಸ್ವಾಮಿಗಳವರ ದಿನನಿತ್ಯ ಅನುಷ್ಠಾನ ನಮ್ಮ ಪರಂಪರೆಯನ್ನು ಬೆಳೆಸಬೇಕು ಅಂತ. ಈಗಾಗಲೇ ನಾವು ಆವಣಿಯಲ್ಲಿ ಒಂದು ಗುರುಭವನ ಮತ್ತೆ ಒಂದು ಭೋಜನ ಶಾಲೆ, ವೇದ ಪಾಠಶಾಲೆ ಮಾಡಬೇಕು ಅಂತೇಳಿ ಯೋಜನೆಯನ್ನು ಹಾಕೊಂಡಿದ್ದೇವೆ. ಆ ಯೋಜನೆ ಮುಖಾಂತರ ಅನೇಕ ಸಣ್ಣ ಸಣ್ಣ ಚಟುವಟಿಕೆಗಳು ನಡೀತಾ ಇದೆ ನಮ್ಮ. ಹಾಗಾಗಿ ತಮ್ಮೆಲ್ಲರ ಸಹಕಾರ ಅಗತ್ಯ. ನಾವೆಲ್ಲರೂ ಸಹಿತ ಭಕ್ತಾದಿಗಳು ಬರಬೇಕು. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸವನ್ನು ಉಳಿಸ್ಬೇಕಾಗಿದೆ. ಯಾವುದೋ ಒಂದು ಊರನ್ನು ಕಟ್ಟಬೇಕಾದ್ರೆ, ಒಂದು ದೇಶವನ್ನು ಕಟ್ಟಬೇಕಾದ್ರೆ ಇತಿಹಾಸವನ್ನು ತಿಳ್ಕೊಂಡಿರಬೇಕು. ಭಾರತದ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಬಂದಂಥ ಒಂದು ಶ್ರೇಷ್ಠ ವ್ಯಕ್ತಿ ಅಂತ ಹೇಳಿದ್ರೆ ಶಂಕರಾಚಾರ್ಯರು. ಒಂದು ಸನಾತನ ಧರ್ಮಕ್ಕೆ ಒಂದು ಬಂದಂಥ ಜಡತ್ವವನ್ನು ತೆಗೆದುಹಾಕಿ ಒಂದು ಇವತ್ತಿನ ದಿನ ಆವನಿ ಮಠವು ಸಹ ಬಹಳ ಒಂದು ಉತ್ತಮವಾದಂಥ ಕೆಲಸಗಳನ್ನು ಪರಮ ಪೂಜ್ಯ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ನಾವು ಹಿಂದೆ ಶಿವಗಂಗೆ ಶೃಂಗೇರಿ ಮಠದಲ್ಲಿ ಯೋಗ್ಯವಾದಂಥ ಪೀಠಾಧಿಪತಿಗಳನ್ನು ನಾವು ಹುಡುಕ್ತಾ ಶೃಂಗೇರಿ ಪೀಠದವರು ನಿಯುಕ್ತಿ ಮಾಡಿದ್ರು. ಅದಾದ ನಂತರ ಪರಮ ಪೂಜ್ಯ ಆವಡಿ ಮಠದ ಸ್ವಾಮಿಗಳು ಸಹ ಪುರುಷೋತ್ತಮ ಭಾರತಿಗಳ ಜೊತೆ ಅನೇಕ ವರ್ಷಗಳು ಸಹ ಗುರುಸೇವೆಯನ್ನು ಮಾಡಿದ್ರು. ಪೂರ್ವಾಶ್ರಮದಲ್ಲೇ ಒಂದು ಯತಿ ಧರ್ಮವನ್ನು ಪಾಲಿಸಿಕೊಂಡು ಬಂದಂಥ ಸ್ವಾಮಿಗಳು ಒಂದು ಶೃಂಗೇರಿ ಶಿವಗಂಗಾ ಮಠದಲ್ಲೇ ಅವರು ಉತ್ತರಾಧಿಕಾರಿಯಾಗಿ ಆಗಬೇಕು ಅಂತ ನಮ್ಮ ಪುರುಷೋತ್ತಮ ಭಾರತಿಗಳ ಅಪೇಕ್ಷೆ ಆಗಿತ್ತು. ಅದಾದರೆ ಆವನಿ ಮಠಕ್ಕೆ ಉತ್ತಮವಾದಂಥ ಒಬ್ಬ ಯತಿಗಳು ಬರಬೇಕು, ಪೀಠಕ್ಕೆ ಬರಬೇಕು ಅಂತ ಹೇಳಿ ಶೃಂಗೇರಿ ಗುರುಗಳ ಒಂದು ಅಭಿಪ್ರಾಯ ಆದದ್ದರಿಂದ ಆವನಿ ಮಠದಲ್ಲಿ ಇರತಕ್ಕಂಥ ಅನೇಕ ಹಿಂದಿನ ಗುರುಗಳ ಒಂದು ಸಾಧನೆಯಿಂದ ಇವತ್ತಿನ ದಿನ ಆವನಿ ಮಠಕ್ಕೆ ಬಹಳ ಅತ್ಯುತ್ತಮವಾದಂಥ ಯತಿಗಳು ಬಂದು ಈ ಮಠಕ್ಕೆ ಇವತ್ತು ನಮಗೆಲ್ಲರಿಗೂ ಸಹ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ದೊಡ್ಡ ನಮ್ಮೆಲ್ಲರ ಒಂದು ಸುಯೋಗ ಅಂತ ಹೇಳಿ ನಾನು ಭಾಗವಹಿಸ್ತೀನಿ. ಕಾರಣಾಂತರಗಳಿಂದ ಶೃಂಗೇರಿ ಶಿವಗಂಗಾ ಮಠದ ಪುರುಷೋತ್ತಮ ಭಾರತಿಗಳು ದೇಹವನ್ನು ಬಿಟ್ಟಂಥ ಸಂದರ್ಭದಲ್ಲಿ ಮುಂದೆ ಏನು ಮಾಡಬೇಕು ಅಂತ ಹೇಳಿ ನಾವು ಶೃಂಗೇರಿಗೆ ಹೋಗಿ ಗುರುಗಳ ಒಂದು ಮಾರ್ಗದರ್ಶನ ಏನು ಪರಮ ಪೂಜ್ಯ ಭಾರತೀ ತೀರ್ಥರನ್ನ ನಾನು ಕೇಳಿದಾಗ ನಾನೊಂದು ಸಲಹೆಯನ್ನು ಮುಂದಿಟ್ಟೆ. ನೋಡಿ, ಈಗಾಗಲೇ ಅತ್ಯಂತ ಯತಿಶ್ರೇಷ್ಠರಾದವರು ಆವನಿ ಮಠಕ್ಕಿದ್ದಾರೆ, ಅವರಿಗೂ ಶೃಂಗೇರಿಯ ಶಿವಗಂಗಾ ಮಠದ ಜವಾಬ್ದಾರಿಯನ್ನು ವಹಿಸ್ಬಿಡಿ ಅಂತ ಹೇಳಿ ನಾನೊಂದು ಮನವಿಯನ್ನು ಮಾಡಿದ್ದೆ. ಆದರೆ ಗುರುಗಳು ಏನು ಹೇಳಿದ್ರು, ಇಲ್ಲ ಹಾಗಾಗೋದಿಲ್ಲ, ಎರಡೆರಡು ಮಠದ ಜವಾಬ್ದಾರಿಯನ್ನು ಒಬ್ಬರಿಗೆ ಹೊಡೋದಕ್ಕೆ ಆಗೋದಿಲ್ಲ, ಸ್ವಲ್ಪ ದಿನ ತಾಳಿ ಅಂತ ಹೇಳಿದ್ರು. ಅಂದರೆ ಇವತ್ತಿನ ದಿನ ಒಂದು ಪೀಠಕ್ಕೆ ಯೋಗ್ಯವಾದಂಥ ವ್ಯಕ್ತಿಯನ್ನು ಹುಡುಕೋದು ಎಷ್ಟು ಕಷ್ಟ ಅನ್ನೋದು ಅದು ಅನುಭವಕ್ಕೆ ಬಂದಂಥ ವಿಚಾರ. ಆ ದೃಷ್ಟಿಯಲ್ಲಿ ಆವನಿ ಮಠಕ್ಕೆ ಅತ್ಯಂತ ಒಂದು ನಮಗೆಲ್ಲರೂ ಬಹಳ ಒಂದು ಸಾಧನೆಯನ್ನು ಮಾಡಿ ಇವತ್ತಿನ ದಿನ ಆಸ್ತಿಗಳನ್ನೆಲ್ಲ ರಕ್ಷಣೆ ಮಾಡೋದಕ್ಕೆ ಸಚ್ಚಿದಾನಂದ ಮೂರ್ತಿಗಳಿದ್ದಾರೆ, ಸುಧೀಂದ್ರ ಅವರಿದ್ದಾರೆ, ನೀವೆಲ್ಲರೂ ಇದ್ದೀರಾ. ಆದರೆ ಅನುಷ್ಠಾನವನ್ನು ಮಾಡಿ ನಮಗೆ ಮಾರ್ಗದರ್ಶನವನ್ನು ಮಾಡಿ ಒಂದು ದೈವ ಶ್ರದ್ಧೆಯನ್ನು ಜನರಲ್ಲಿ ಭಕ್ತರಲ್ಲಿ ಉಂಟು ಮಾಡತಕ್ಕಂಥ ವ್ಯಕ್ತಿಗಳು ಸಿಗೋದು ಬಹಳ ವಿರಳ. ಆ ಒಂದು ದೃಷ್ಟಿಯಲ್ಲಿ ಆವನಿ ಮಠದ ಒಂದು ಭಕ್ತಾದಿಗಳಲ್ಲಿ ಆವನಿ ಮಠದ ಪೀಠ ಬಹಳ ಒಂದು ಅತ್ಯಂತ ಯೋಗ್ಯರಾದಂಥ ಒಬ್ಬರು ಯತಿಶ್ರೇಷ್ಠರು ನಮ್ಮೆಲ್ಲರೂ ಸಿಕ್ಕಿರೋದು ನಮ್ಮೆಲ್ಲರೂ ಸುಯೋಗ ಅಂತ ಹೇಳಿ ನಾನು ಭಾವಿಸ್ತೀನಿ. ಅನೇಕ ಮಠಗಳಲ್ಲಿ ಸಚ್ಚಿದಾನಂದ ಮೂರ್ತಿಗಳು ಬ್ರಾಹ್ಮಣರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇವೆ ಮಾಡೋದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಅಂತ ಹೇಳಿ ನಾನು ಭಾವಿಸ್ತೀನಿ. ಇವತ್ತಿನ ದಿನ ವರ್ಧಂತಿಯ ದಿನ ನಮ್ಮೆಲ್ಲರಿಗೂ ಸಹ ಒಂದು ಗುರುಗಳ ಒಂದು ಆಶೀರ್ವಾದ
ಎಲ್ಲರ ಮೇಲೂ ಇರಲಿ. ನಾವೆಲ್ಲರೂ ಸಹ ಈ ಮಠದ ಒಂದು ಗುರುಗಳ ಒಂದು ಆಶೀರ್ವಾದದಲ್ಲಿ ಅವರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ನಾವು ನಡೆದು ಈ ಮಠ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಡೀ ರಾಷ್ಟ್ರದಲ್ಲಿ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ಇರಲಿ. ಪರಮ ಪೂಜ್ಯ ಯತಿಗಳ ಅನುಷ್ಠಾನದಿಂದ ಎಲ್ಲರಲ್ಲೂ ಸಹ ಒಂದು ಧರ್ಮದ ಒಂದು ಶ್ರದ್ಧೆ ಬರಲಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಸ್ವಾಮಿಗಳ ಚರಣಾರವಿಂದದಲ್ಲಿ ಸಮರ್ಪಣೆ ಮಾಡ್ತೀನಿ. ನಮಸ್ಕಾರ. ಪೂಜ್ಯ ಮಹಾಸ್ವಾಮಿಗಳವರಿಂದ ಆಶೀರ್ವಾದ. ನಮ್ಮ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಮಂತ್ರಿಗಳು ಶ್ರೀಯುತ ಶ್ರೀ ಅವಾನಿ ಶೃಂಗೇರಿ ಮಠದ ಒಂದು ಅತ್ಯಂತ ಒಂದು ಪವಿತ್ರವಾದ ವರ್ಧಂತಿ ಕಾರ್ಯಕ್ರಮದಲ್ಲಿ ಹಾಜರಾಗಿರ್ತಕ್ಕಂಥ ತಮ್ಮನ್ನೆಲ್ಲ ದಿವ್ಯ ಸಾನ್ನಿಧ್ಯನ ವಹಿಸಿ ಆಶೀರ್ವಾದ ಮಾಡ್ತಕ್ಕಂಥ ಪರಮಪೂಜ್ಯ ಸ್ವಾಮೀಜಿಯವರ ಪಾದಂಗಳಲ್ಲಿ ನಮಸ್ಕಾರಗಳನ್ನು ಮಾಡ್ತಾ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಮಾಜಿ ಉಪಮುಖ್ಯಮಂತ್ರಿಗಳು, ನಮ್ಮ ನಾಯಕರಾದ ಯಶವಂತನಾರಾಯಣ ಸರ್ ಅವರೇ, ನಮ್ಮ ಹಿರಿಯ ವಕೀಲರು, ಸಮಾಜದ ಅತ್ಯಂತ ಹಿರಿಯರಾದ ಅಶೋಕ್ ಅರ್ನಡಿ ಸರ್ ಅವರೇ, ನಮ್ಮ ಸ್ನೇಹಿತರು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಮಾಜದ ಮಾಜಿ ಅಧ್ಯಕ್ಷರಾದ ಸಚ್ಚಿದಾನಂದ ಮೂರ್ತಿ ಸರ್ ಅವರೇ, ಸುಧೀಂದ್ರ ಅವರೇ, ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಭಕ್ತ. ಸನಾತನ ಧರ್ಮ ಎಲ್ಲಿವರೆಗೆ ಇರುತ್ತೆ ನಾವು ಅಲ್ಲಿವರೆಗೆ ಮಾತ್ರ ಸಾಧ್ಯ. ನಾವು ಹಿಂದೂಗಳು ಎಲ್ಲಿವರೆಗೆ ಇರ್ತೀವಿ ಈ ದೇಶವನ್ನು ಕಟ್ತಕ್ಕಂಥ ಕೆಲಸದಲ್ಲಿ ನಾವು, ನಮ್ಮ ಕುಟುಂಬ, ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಈ ಸನಾತನ ಧರ್ಮದ ಬಗ್ಗೆ ನಾವು ಪ್ರತಿಯೊಂದು ಸಮಾಜದವರು ತಿಳಿಸ್ತಕ್ಕಂಥ ಕೆಲಸವನ್ನು ನಾವು ಮಠದ ಮುಖೇನ ನಾವು ಮಾಡಬೇಕಾಗುತ್ತೆ. ಇಡೀ ಪ್ರಪಂಚದಲ್ಲಿರ್ತಕ್ಕಂಥದ್ದು ಹಿಂದೂ ರಾಷ್ಟ್ರ ಭಾರತ ಮಾತ್ರನೇ. ನಾವೆಲ್ಲ ಅದಕ್ಕೆ ಮಠದ ಮುಖೇನ, ಮಠಗಳಿದ್ರೆ ಮಾತ್ರ ಸನಾತನ ಧರ್ಮ ಉಳಿಯೋದಕ್ಕೆ ಸಾಧ್ಯ. ನಾನು ಈ ಮಠದ ಒಬ್ಬ ಭಕ್ತನಾಗಿ ಇಲ್ಲಿ ಏನೇ ಕೆಲಸ ಕಾರ್ಯಗಳಿದ್ರು ನಾನು ಭಕ್ತನಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ಹಲವಾರು ಬಾರಿ ಇದನ್ನು ನನಗೆ ಒಂದು ದುಗುಡ ಇತ್ತು. ಈಗ ನನಗೂ ಭಾಳ ಸಂತೋಷ ಆಗಿದೆ. ಇನ್ನೆಲ್ಲ ಅರ್ಥಗಳು ನನಗೆ ಮಠಕ್ಕೆ ವಾಪಸ್ ಬರ್ತಾ ಇದೆ ಅಂತಕ್ಕಂಥದ್ದು. ಇನ್ನೂ ಹೆಚ್ಚಿನ ಒಂದು ಶಕ್ತಿ ಬರುತ್ತೆ. ಪರಮ ಪೂಜ್ಯ ಶ್ರೀಗಳು ಏನು ಹೇಳ್ತಾರೆ, ಈ ಕ್ಷೇತ್ರದ ಒಬ್ಬ ಸೇವಕನಾಗಿ ಆ ಕೆಲಸವನ್ನು ನಾನು ಮಠಕ್ಕೆ ಏನಾಗಬೇಕು ಅದನ್ನೆಲ್ಲ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥದ್ದು ಹೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ಒಂದ್ಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಗೋಪಾಲಯ್ಯ ಅವರಿಗೆ ಪರಮಪೂಜ್ಯ ಮಹಾಸ್ವಾಮಿಗಳವರಿಂದ ಆಶೀರ್ವಾದ. ಈಗ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮ ಕರ್ನಾಟಕ ರಾಜ್ಯದ ಪರಮ ಪೂಜ್ಯ ಜಗದ್ಗುರುಗಳಾಗಿರುವಂಥ ಶ್ರೀ ಅದ್ವೈತಾನಂದ ಭಾರತಿ ಸ್ವಾಮಿಗಳ ಪಾದಕಮಲಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಏನೊಂದು ವರ್ಧಂತಿಯ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ನೆರೆದಿರುವಂಥ ಸಮಸ್ತ ಭಕ್ತಾದಿಗಳೇ, ಗಣ್ಯಮಾನ್ಯರೇ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಅವನಿ ಮಠದ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಸಚ್ಚಿದಾನಂದ್ರೆ, ಮಾಜಿ ಸಚಿವರು, ಮಹಾಲಕ್ಷ್ಮಿ ಲೇಔಟಿನ ಶಾಸಕರಾಗಿರುವಂಥ ಸನ್ಮಾನ್ಯ ಗೋಪಾಲಣ್ಣ ಅವರೇ, ನಮ್ಮ ಮಾಜಿ ಅಡ್ವೊಕೇಟ್ ಜನರಲ್, ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘದ ಮಾಜಿ ಅಧ್ಯಕ್ಷರು, ವಕೀಲರು, ಜನಪ್ರಿಯ ವಕೀಲರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ವ್ಯಕ್ತಿನೇ ನಮ್ಮ
ಸನ್ಮಾನ್ಯ ಅಶೋಕ್ ಹಾರ್ನಡೆ ಆತ್ಮೀಯರೇ, ಏನೊಂದು ಹಲವಾರು ಶತಮಾನಗಳಿಂದ ಧರ್ಮವನ್ನು ಆಚರಣೆ ಮಾಡಿ ಧರ್ಮ ಪಾಲನೆ, ಆಚಾರ ವಿಚಾರ, ಸಂಸ್ಕೃತಿ, ಧರ್ಮವನ್ನು ಇಟ್ಟಿರುವಂಥದ್ದು ಪ್ರತಿಯೊಬ್ಬ ಹಿಂದುವಿನ ಭಾರತೀಯನ ಕರ್ತವ್ಯ. ಹಾಗಾಗಿ ಈ ದಿಕ್ಕಲ್ಲಿ ಹಿಂದಿನಿಂದಲೂ ಬಹಳಷ್ಟು ಸವಾಲು ಸಮಸ್ಯೆಗಳನ್ನು ನಮ್ಮ ಧರ್ಮವನ್ನು ಪ್ರಶ್ನೆ ಮಾಡಲಿಕ್ಕೆ ಹಲವಾರು ರೀತಿಯ ಅವಕಾಶಗಳಿದೆ. ಏಕೆಂದರೆ ಪ್ರತಿಯೊಂದನ್ನು ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಇರುವಂಥ ಒಂದು ಏಕೈಕ ಧರ್ಮ ಅಂದರೆ ನಮ್ಮದು. ಆದರೆ ಬೇರೆ ಧರ್ಮಗಳು ಪ್ರಶ್ನೆ ಮಾಡಲಿಕ್ಕೂ ಅವಕಾಶ ಇಲ್ಲ, ಚರ್ಚೆ ಮಾಡೋಕ್ಕೂ ಅವಕಾಶ ಇಲ್ಲ. ಈ ರೀತಿ ಜ್ಞಾನವನ್ನು ಹೆಚ್ಚಿಸಿಕೊಡ್ಲಿಕ್ಕೆ ಚರ್ಚೆ, ವಾದ ವಿವಾದಗಳನ್ನು ನೆಡಲಿಕ್ಕೆ ಅವಕಾಶ ಇರುವಂಥ ಏಕೈಕ ಧರ್ಮ ಇಡೀ ವಿಶ್ವದಲ್ಲಿ ಅಂದರೆ ಅದು ನಮ್ಮ ಸನಾತನ ಧರ್ಮ. ನಮಗೆಷ್ಟೇ ಸವಾಲುಗಳು ಬಂದಿದ್ರು ಅದನ್ನೆಲ್ಲ ಮೀರಿ ಉಳಿಸ್ಕೊಂಡು ಬರುವಂಥದ್ದಾಗಿದೆ ನಮ್ಮ ಶಂಕರಾಚಾರ್ಯರ ಒಂದು ಸತತ ಪ್ರಯತ್ನದಿಂದಾಗಿ ಇವತ್ತು ಧರ್ಮ ಉಳಿದಿರುವಂಥದ್ದಿದೆ. ಹಾಗಾಗಿ ಈ ಕಾಲದಲ್ಲಿ ನಾವು ಇನ್ನು ಹೇಗೆ ಅದನ್ನು ಉತ್ತಮಗೊಳಿಸ್ಬೋದು, ಶಕ್ತಿಯನ್ನು ತುಂಬೋದು ಅನ್ನುವಂಥದ್ದು ವಿಶೇಷವಾಗಿ ಚುನಾಯಿತ ಪ್ರತಿನಿಧಿಗಳು, ಸರ್ಕಾರಗಳು, ಸಮಾಜ ಎಲ್ಲರ ಮೇಲೂ ಇದೆ. ಹಾಗಾಗಿ ಇದರಲ್ಲಿ ಇವತ್ತು ನಮ್ಮ ಶಾಲೆ ಕಾಲೇಜಿನಲ್ಲಂತೂ ಧರ್ಮವನ್ನು ಕಲಿಸಲಿಕ್ಕೆ ಅವಕಾಶವೇ ಇಲ್ಲ. ಅದನ್ನು ಹೊರಗೆ ಇಟ್ಬಿಟ್ಟಿದ್ವಿ. ಸಂಪೂರ್ಣವಾಗಿ ಮನೆ ಮಟ್ಟದಲ್ಲೇ ಕಲಿಸ್ಬೇಕಾಗತ್ತೆ, ಅಥವಾ ಮಟ್ಟದಲ್ಲಿ ಕಲಿಸ್ಬೇಕು, ಅಥವಾ ಬೇರೆ ಬೇರೆ ಗುರುಕುಲಗಳಲ್ಲಿ ಕಲಿಸ್ಲಿಕ್ಕೆ ಅವಕಾಶ ಆಗುತ್ತೆ. ಹೊರತು ನಮ್ಮ ಶಾಲಾ ವ್ಯವಸ್ಥೆಗಳಲ್ಲಿ, ಶಿಕ್ಷಣ ವ್ಯವಸ್ಥೆಗಳಲ್ಲಿ ಇದು ಕಲಿಯಲಿಕ್ಕೆ ಅವಕಾಶನೇ ಮಾಡಿಕೊಟ್ಟಿದೆ. ಆದರೆ ನಮ್ಮ 3ನೇ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಇದೆಲ್ಲ ಧನ್ಯವಾದಗಳು. ಶ್ರೀಯುತ ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ ಅವರಿಗೆ ಪರಮಪೂಜ್ಯ ಮಹಾಸ್ವಾಮಿಗಳವರಿಂದ ಆಶೀರ್ವಾದ. ಇದೇ ಕಾರ್ಯಕ್ರಮಕ್ಕೆ ಶ್ರೀಯುತ ಆರ್ ಎನ್ ರವಿಕುಮಾರ್ ದೇವರಾಯ ಸಮುದ್ರ ಅವರು ಆಗಮಿಸಿದ್ದಾರೆ. ಬೇರೆ
ಕೆಲಸಕ್ಕೆ ಅಲ್ಲಿ ಕೆಲಸ ಮಾಡಿ ಸಂಪಾದನೆ ಮಾಡಲಿಕ್ಕೆ ಅಂತ ಹೇಳಿ. ಆದರೆ ಬೇರೆ ದೇಶದಿಂದ ಅವರು ಅಲ್ಲಿ ಸಂಪಾದನೆ ಮಾಡಿದ್ರೆಲ್ಲ ಯಾವುದೂ ಬೇಡ ಅಂತ ಬಿಟ್ಟು ಭಾರತಕ್ಕೆ ಬರ್ತಾರೆ. ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯೋದಕ್ಕೆ ಪ್ರಪಂಚದ ಬೇರೆ ಯಾವ ದೇಶಗಳಲ್ಲಿಯೂ ಸಿಗದೇ ಇರುವಂತಹ ಒಂದು ಶ್ರೇಷ್ಠವಾದ ಜ್ಞಾನ ಭಾರತದಲ್ಲಿ ಮಾತ್ರವೇ ಇದೆ ಎನ್ನುವಂಥ ವಿಚಾರ ವಿದೇಶಿಯರಿಗೆ ಗೊತ್ತಿದೆ. ಆ ವಿದೇಶಿಯರು ಭಾರತದಲ್ಲಿ ಇಂತಹ ವಿಚಾರಗಳನ್ನು ಕಲಿಯುವಂತಹ ಕೆಲಸ ನಡೀತಾ ಇದೆ. ಆದರೆ ಭಾರತೀಯರಾಗಿ ನಮ್ಮಲ್ಲಿ ಇರುವಂತಹ ಈ ವೇದ ಜ್ಞಾನವನ್ನಾಗಲಿ ಪುರಾಣದ ಜ್ಞಾನವನ್ನಾಗಲಿ ಇವತ್ತಿನ ನಾವು ಗಮನವೇ ಕೊಟ್ಟಲ್ಲ ಆ ವಿಚಾರವನ್ನು. ಅದಕ್ಕೆ ಮಾತ್ರ ಸೀಮಿತವಾಗಿದೆ. ಭಾರತದಲ್ಲಿ ಏನ್ಸಿಯಂಟ್ ಸೈನ್ಸ್ ಯಾವುದನ್ನ ಇವತ್ತಿನ ದಿನ ನಾವು ಏಕಾದಶಿ ವ್ರತವನ್ನು ಮಾಡಬೇಕು ಅಥವಾ ಯಾವುದೇ ಉಪವಾಸವನ್ನು ಮಾಡಬೇಕು ಅಂತ ನಾವು ಇವತ್ತಿನ ದಿನ ಪ್ರತಿಯೊಬ್ಬರು ಹೇಳ್ತಾ ಇದ್ದೇವೆ, ಹಿಂದಿನಿಂದ ನಡ್ಕೊಂಡು ಬಂದಿದೆ. ಅದನ್ನ ಯಾರು ನಂಬೋದಿಲ್ಲ. ಏನಾಗ್ಬಿಡುತ್ತೆ, ಮುಂದಿನ ಊಟ ಬಿಟ್ಬಿಟ್ರೆ ಅದರಲ್ಲಿ ಏನಿದೆ? ಅದೇ 2014ರಲ್ಲಿ ಸುನಿ ಎನ್ನುವ ಒಬ್ಬ ವಿಜ್ಞಾನಿ ಇದೇ ಮಾತನ್ನ, ಜಪಾನಿನ ವಿಜ್ಞಾನಿ ಇದೇ ಮಾತನ್ನ ಹೇಳ್ತಾನೆ. ಅದರ ಮೇಲೆ ಒಂದಷ್ಟು ಪ್ರಯೋಗವನ್ನು ಮಾಡ್ತಾನೆ. ಅವನಿಗೆ ಪ್ರಪಂಚದಲ್ಲೇ ಅತ್ಯಂತ ಶ್ರೇಷ್ಠ ಅನ್ನುವ ನೋಬೆಲ್ ಪ್ರೈಸ್ ಅನ್ನು ಕೊಡ್ತಾರೆ. ಅವನು ಏನ್ ಹೇಳ್ತಾನೆ ಅಂತಂದ್ರೆ, ನಮ್ಮ ಶರೀರ ಎಲ್ಲಾ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದೆ, ಅದೇ ಎಲ್ಲ ಉತ್ಪಾದನೆಯನ್ನು ಮಾಡುತ್ತೆ. ನಮ್ಮ ಶರೀರದಲ್ಲಿ ಮೊದಲು ನಮ್ಮ ಶರೀರವೇ ತಿನ್ನುವಂತಹ ಒಂದು ಕೆಲಸ ಆಗಬೇಕು ಅಂತ ಹೇಳ್ತಾರೆ. ಅಂದ್ರೆ ಏನು? ಶರೀರವನ್ನು ತಿನ್ನೋದು ಅಂತಂದ್ರೆ ಯಾವಾಗ ಹಸಿವು ಶರೀರದಲ್ಲಿ ಇರುತ್ತೆ ಆಗ ಶರೀರದಲ್ಲಿ ಏನು ಶೇಖರಣೆ ಆಗಿರುತ್ತೆ, ಶರೀರಕ್ಕೆ ಬೇಡದಂತಹ ವಸ್ತುಗಳು ಅದನ್ನು ಶರೀರ ತಿನ್ನುತ್ತೆ. ಅದನ್ನ ತಿಂದು ಅದನ್ನ ಜೀರ್ಣ ಮಾಡಿಕೊಂಡು ಬೇಡದೇ ಇರುವಂತಹ ವಸ್ತುಗಳನ್ನು ಶರೀರ ತಿನ್ನಬೇಕಾಗುತ್ತೆ. ಇದನ್ನ 2016ರಲ್ಲಿ ಒಬ್ಬ ವಿಜ್ಞಾನಿ ಹೇಳಿದ ನಂತರ ಸಾಕಷ್ಟು ಜನ ಪ್ರಾರಂಭ ಮಾಡಿದ್ದಾರೆ, ಆಚರಣೆ ಮಾಡಲಿಕ್ಕೆ. ಫಾಸ್ಟಿಂಗ್ ಮಾಡಬೇಕು. ಇದನ್ನೇ ನಮ್ಮ ಸನಾತನ ಧರ್ಮದಲ್ಲಿ ಯುಗಾಂತರದಿಂದ ನಡೆಸಿಕೊಂಡು ಬಂದಿದ್ದಾರೆ. ಪುರಾಣದಲ್ಲಿ ಇದನ್ನೇ ಹೇಳಿದರು. ನಮ್ಮ ಋಷಿಮುನಿಗಳು ಅಂತಂದ್ರೆ ಹೆಚ್ಚು ಜನಕ್ಕೆ ಅರ್ಥಾರ್ಥ ರೀತಿ ಆಗಿದೆ. ಏನ್ ಬೆಟ್ಟ ಬೆಳೆಸ್ಕೊಂಡು ಶಿಕೆ ಬಿಟ್ಕೊಂಡು ಯಾವುದೋ ಒಂದು ಕೇಳಿದ್ರೆ ಹೂವಿಟ್ಕೊಂಡು ಕುತ್ಕೊಂಡು ಬಿಡ್ತಾರೆ, ಅವ್ರನ್ನೆಲ್ಲ ಋಷಿಗಳು. ಅವ್ರು ಯಾರು ಕೇವಲ ಋಷಿಗಳು ಅಂತಲ್ಲ. ಇವತ್ತಿನ ದಿನಕ್ಕೆ ಅವರನ್ನು ಹೇಳೋದಾದ್ರೆ ಅವರೆಲ್ಲರೂ ವಿಜ್ಞಾನಿಗಳು, ಅತ್ಯಂತ ಶ್ರೇಷ್ಠ ವಿಜ್ಞಾನಿಗಳು. ಪ್ರಪಂಚ ಯುಗಾಂತರದ ಹಿಂದೆಯೇ ಅದನ್ನು ಕಂಡುಹಿಡಿದು ಎಲ್ಲರಿಗೂ ತಿಳಿಸಿದ್ರು. ಇದನ್ನ ಹೀಗೆ ಮಾಡಿದ್ರೆ ಹೀಗಾಗುತ್ತೆ. ಇಂಥದ್ದನ್ನ ನೀವು ಪ್ರಾರಂಭ ಮಾಡಿದರೆ ಅಂತ್ಯದಲ್ಲಿ ಇಂಥದ್ದೇ ನಿಮಗೆ ಪ್ರತಿಫಲ ಬರುತ್ತೆ ಅಂತ ಹೇಳಿ ಅದನ್ನ ಜ್ಞಾನ ಮಾರ್ಗದಲ್ಲಿ ಕಂಡುಹಿಡ್ಕೊಂಡಿದ್ರು. ಆದರೆ ನಮ್ಮಲ್ಲಿ ಇವತ್ತಿನ ದಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಏನ್ಸಿಯಂಟ್ ಸೈನ್ಸ್ ಅನ್ನೋದನ್ನು ಸಂಪೂರ್ಣವಾಗಿ ಎಲ್ಲರೂ ಬಂದು ಕೇವಲ